ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಹಣಾಹಣಿ ನಡೆಯಿತು. ಟಿ20 ಪಂದ್ಯದಲ್ಲಿ ಪಾಕ್ ತಂಡ 128 ರನ್ಗಳ ಗುರಿ ನೀಡಿತ್ತು. ಪಾಕಿಸ್ತಾನ ತಂಡ ನೀಡಿದ್ದ 128 ರನ್ಗಳ ಗುರಿ ಬೆನ್ನಟ್ಟಿದ್ದ ಭಾರತ ಬೇಟೆಗಾರರು ಕೇವಲ 15.5 ಓವರ್ಗಳಲ್ಲಿ 131 ರನ್ ಗಳಿಸಿ ಗೆಲುವಿನ ಕೇಕೆ ಹಾಕಿದ್ರು. ಉಗ್ರ ಪೋಷಕ ಪಾಕಿಗೆ ಸೋಲಿನ ಮರ್ಮಾಘಾತ ನೀಡಿದ್ರು. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಬೌಲರ್ಗಳಿಗೆ ಟೀಂ ಇಂಡಿಯಾ ದಾಂಡಿಗರು ಬೆವರಿಳಿಸಿದ್ರು. ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಪಾಕ್ ಬೌಲರ್ಗಳನ್ನ ಭಾರತ ತಂಡದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಚೆಂಡಾಡಿದ್ರು. ಕೇವಲ 37 ಬಾಲ್ಗೆ 47 ರನ್ಗಳನ್ನ ಬಾರಿಸುವ ಮೂಲಕ ಸೂರ್ಯಕುಮಾರ್ ಶೈನ್ ಆದ್ರು. ಅಭಿಷೇಕ್ ಶರ್ಮಾ 31 ರನ್, ಶಿವಂ ದುಬೆ 10 ರನ್, ಗಿಲ್ 10 ರನ್ ಗಳಿಸುವ ಮೂಲಕ ಪಾಕ್ ಪಡೆಯನ್ನ ನಿರಾಯಾಸವಾಗಿ ಬಗ್ಗುಬಡಿದ್ರು. ಪಾಕ್ ವಿರುದ್ಧದ ಗೆಲುವನ್ನ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟಿರುವ ಕುಟುಂಬಕ್ಕೆ ಅರ್ಪಣೆ ಮಾಡಲಾಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕ್ ತಂಡದ ಮಗ್ಗುಲು ಮುರಿಯುವ ಮೂಲಕ ಟೀಂ ಇಂಡಿಯಾ ವಿಜಯ ಸಾಧಿಸಿದೆ. ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ನಿನ್ನೆ ಡಬಲ್ ಧಮಾಕ. ಒಂದ್ ಕಡೆ ಬರ್ತ್ಡೇ ಸಂಭ್ರಮ, ಮತ್ತೊಂದ್ ಕಡೆ ಪಾಕ್ ವಿರುದ್ಧ ಗೆಲುವಿನ ಖುಷಿ. ಸೂರ್ಯಕುಮಾರ್ ಯಾದವ್ಗೆ 37 ಎಸೆತಗಳಲ್ಲಿ 47 ರನ್ ಗಳಿಸಿ ನಾಯಕನ ಆಟವಾಡಿದ್ರು. ಬಳಿಕ ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. ಭಾರತೀಯ ಬೌಲರ್ಸ್ಗಳ ಮಿಂಚಿನ ದಾಳಿಗೆ ಪಾಕ್ ಬ್ಯಾಟ್ಸ್ಮನ್ಗಳು ಪತರಗುಟ್ಟಿ ಹೋಗಿದ್ರು. ಮೊದಲ ಬಾಲ್ನಲ್ಲೇ ಪಾಕ್ ಆಟಗಾರ ಸಲೀಂ ಅಯೂಬ್ಗೆ ಪಾಂಡ್ಯ ಪೆವಿಲಿಯನ್ ದಾರಿ ತೋರಿಸಿದ್ರು. 2ನೇ ಓವರ್ನಲ್ಲಿ ಪಾಕಿಸ್ತಾನ ಆಟಗಾರ ಮೊಹಮ್ಮದ್ ಹ್ಯಾರಿಸ್ ವಿಕೆಟ್ ಅನ್ನ ಬೂಮ್ರಾ ಪಡೆದು ಶಾಕ್ ನೀಡಿದ್ರು. ದುಬೈನ ಸ್ಟೇಡಿಯಂನಲ್ಲಿ ಭಾರತೀಯ ಅಭಿಮಾನಿಗಳ ರಣಘೋಷ ಮೊಳಗಿತ್ತು. ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನ ಆಟಗಾರರು ರನ್ ಗಳಿಸೋದಕ್ಕೆ ಹೆಣಗಾಡಿದ್ರು. ಕ್ರೀಸ್ಗೆ ಬರ್ತಾ ಇದ್ದ ಪಾಕ್ ಬ್ಯಾಟ್ಸ್ಮನ್ಗಳು ಹಿಂಗೆ ಬಂದು ಹಂಗೆ ವಾಪಸ್ ಹೋಗ್ತಾ ಇದ್ರು. ಫಕರ್ ಜಮಾನ್ 17 ರನ್ ಗಳಿಸಿದ್ರೆ ಫಾಹಿಮ್ ಅಶ್ರಫ್ 11, ಸುಫಿಯಾನ್ ಮುಖೀಮ್ 10 ರನ್ ಗಳಿಸೋದಕ್ಕೆ ಶಕ್ತರಾದ್ರು. ನವಾಜ್ 5, ಹ್ಯಾರಿಸ್ 3, ಸಲ್ಮಾನ್ ಆಗಾ 3 ರನ್ ಗಳಿಸಿ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದ್ರು. ಕುಲ್ದೀಪ್ ಯಾದವ್ ಸ್ಪಿನ್ ಮೋಡಿಗೆ ಪಾಕ್ ಬ್ಯಾಟ್ಸ್ಮನ್ಗಳು ಗಿರಿಕಿ ಹೊಡೆದ್ರು. ಟೀಂ ಇಂಡಿಯಾ ಪರವಾಗಿ ಕುಲ್ದೀಪ್ ಯಾದವ್ 3 ವಿಕೆಟ್ ಪಡೆದುಕೊಂಡ್ರು. ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾಗೆ ತಲಾ 2 ವಿಕೆಟ್ ಗಳಿಸಿದ್ರು. ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ ತಲಾ 1 ವಿಕೆಟ್ ಪಡೆದುಕೊಂಡ್ರು. ಈ ಮೂಲಕ ಪಾಕಿಸ್ತಾನ ತಂಡವನ್ನ ಕೇವಲ 128 ರನ್ಗೆ ಕಟ್ಟಿ ಹಾಕುವಲ್ಲಿ ಸೂರ್ಯಕುಮಾರ್ ಯಾದವ್ ಪಡೆ ಯಶಸ್ವಿಯಾಯಿತು.